ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ರೈತ ಬಾಂಧವರಿಗೆ. ನನ್ನ ಹೆಸರು ಮಲ್ಲೇಶ. ನಾನು ತೋಟಗಾರಿಕೆ ಕಾಲೇಜು ಮೈಸೂರಿಂದ ಮಾತಾಡ್ತಾ ಇರೋದು. ನಾವು ಇಂದು ಈ ಸಂಚಿಕೆಯಲ್ಲಿ ಜೇನು ಕೃಷಿಯನ್ನು ಯಾವ ರೀತಿ ಮಾಡುವುದು, ಅದು ಮತ್ತೆ ಅದರ ಉತ್ಪನ್ನಗಳು, ಆಮೇಲೆ ಅದರಿಂದ ಮಾಡ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಅನ್ನೋದನ್ನು ಇಂದು ತಿಳಿಸ್ಕೊಡ್ತಿದ್ದೇವೆ. ನಾವು ನಮ್ಮ ತೋಟಗಾರಿಕೆ ಕಾಲೇಜು ಮೈಸೂರಲ್ಲಿ 300ಕ್ಕೂ ಅಧಿಕ ಜೇನು ಬಾಕ್ಸ್ಗಳನ್ನ ಇಟ್ಟು ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಆಮೇಲೆ ಈ ವ್ಯಾಕ್ಸ್ ಬರುತ್ತಲ್ವ, ಅದರಿಂದ ಮೇಣದಿಂದ ಮಾಯಿಶ್ಚರೈಸರ್ ಕ್ರೀಮ್ಸ್ ಅಥವಾ ಬೈ ಪ್ರಾಡಕ್ಟ್ಸ್ ತರನು ಕೂಡ ಮಾಡ್ತಾ ಇದ್ದೀವಿ. ಜೇನು ಕೃಷಿಯಲ್ಲಿ ತುಂಬಾ ಲಾಭ ಇದೆ. ಇವಾಗ ಜನಗಳು ಏನ್ ಅನ್ಕೊಳ್ತಾರೆ, ಜೇನು ಕೃಷಿ ಕಚ್ಚುತ್ತೆ ಮತ್ತೊಂದು ಅಂದ್ಬಿಟ್ಟು ಜೇನು ಸಾಕಾಣಿಕೆಯಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ತುಂಬಾ ಲಾಭ ಇದೆ. ಮೇನ್ ಜೇನು ಕೃಷಿನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪರಾಗಸ್ಪರ್ಶ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದನ್ನ 1 ಎಕರೆಯಲ್ಲಿ 3 ಅಥವಾ 4 ಇಡೋದ್ರಿಂದ ತುಂಬಾ ಪರಾಗಸ್ಪರ್ಶ ಚೆನ್ನಾಗಾಗ್ಬಿಟ್ಟು ಎಲ್ಲ ಈಲ್ಡ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಈ ಬಿ ಪ್ರಾಡಕ್ಟ್ಸ್, ಹನಿ ಇಸ್ ದ ಬೈ ಪ್ರಾಡಕ್ಟ್ ಅಷ್ಟೇ. ಮೇಜರ್ ಯೂಸ್ ಮಾಡೋದು ಏನು ಗೊತ್ತಾ, ಪಾಲಿನೇಷನ್ಗೋಸ್ಕರನೇ ಯೂಸ್ ಮಾಡೋದು. ಸುಮಾರು ಎಕರೆಗೆ 3 ರಿಂದ 4 ಇಟ್ಟರೆ ತುಂಬಾ ಒಳ್ಳೆ ಇಳುವರಿ ಕೂಡ ಬರುತ್ತೆ. ಇದು ತುಂಬಾ ಏನ್ ಗೊತ್ತಾ, ತೆಂಗು ಮತ್ತೆ ಅಡಿಕೆ ಇದರಲ್ಲಿ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನಮಗೆ. ಬಹಳ ವರ್ಷದಿಂದ ನೋಡ್ತಾ ಇದೀವಿ, ನಾವು ಫಾರ್ಮರ್ ಫೀಲ್ಡ್ಸ್ ಅಲ್ಲಿ ಕೂಡ ಇಡ್ತಾ ಇದೀವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಲ್ಡ್ ಎಲ್ಲ ತುಂಬಾ ಇಂಕ್ರಿಮೆಂಟ್ ಆಗಿದೆ, ಎಲ್ಲ ಆಗಿದೆ. ಆಮೇಲೆ ಬೈ ಪ್ರಾಡಕ್ಟ್ ಜೇನು ಹನಿಯನ್ನು ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿ ಕೂಡ ಒಳ್ಳೆ ದುಡ್ಡು ಮಾಡ್ಬೋದು ಸರ್. ನಾವು ನಮ್ಮದು ಯಾವುದೇ ಒಂದು ವಿಷಯದ ಬಗ್ಗೆ, ಜೇನು ಕೃಷಿ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಾಗಲಿ ಮತ್ತೊಂದಾಗಲಿ ಯಾವುದೇ ಬೇಕಿದ್ರು ಕೂಡ ನಮ್ಮ ಕಾಲೇಜ್ ಆಫ್ ಮೈಸೂರು, ಹಾರ್ಟಿಕಲ್ಚರ್ ಮೈಸೂರು ಅದನ್ನ ಬಂದು ಸಂಪರ್ಕಿಸೋದ್ರಿಂದ ನಾವು ಅದು ಒಂದು ಒಳ್ಳೆ ಅದ್ರ ಬಗ್ಗೆ ಟ್ರೈನಿಂಗು ಮತ್ತೆ ಮತ್ತಿತರ ಪರಿಕರಗಳನ್ನು ಎಲ್ಲರೂ ಕೊಡುವಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಎಲ್ಲ ಸರ್, ಟ್ರೈನಿಂಗ್ ಪ್ರೋಗ್ರಾಮ್ಗಳು ಮಾಡ್ಬಿಟ್ಟು ಅದ್ರ ಬಗ್ಗೆ ಹೇಳ್ಕೊಟ್ಟು ಅವರಿಗೆ ಅವ್ರ ಪ್ಲೇಸ್ಗೆ ಹೋಗ್ಬಿಟ್ಟು ಯಾವ ಥರ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ಟು ಬರ್ತಾ ಇದ್ದೀವಿ ಸರ್. ನಾವೇ ಮಾಡ್ತೀವಿ ಸರ್. ಸರ್ ಒಂದು ಬಾಕ್ಸ್ಗೆ ನಮ್ಮ ಕಾಲೇಜಲ್ಲಿ ನಾವು ವಿತೌಟ್ ಸಬ್ಸಿಡಿ 4500 ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಸಬ್ಸಿಡಿ ತಗೊಂಡ್ಬಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾ ಇದೀವಿ. ಒಂದು ಬಾಕ್ಸ್ 5 ಅಂತ ಬರುತ್ತೆ. ಬಾಕ್ಸು ಮತ್ತೆ ಸ್ಟ್ಯಾಂಡು, ಆಮೇಲೆ ಅದ್ರ ಜೊತೆಗೆ ಜೇನು ಹುಳುಗಳನ್ನು ಕೂಡ ನಾವು 4 ಫ್ರೇಮ್ಸ್ ಹಾಕೊಡ್ತಾ ಇದೀವಿ. ಎಲ್ಲ ಸೇರ್ಬಿಟ್ಟು 4500 ಕೊಡ್ತಾ ಇದೀವಿ ಸರ್. ಸಬ್ಸಿಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಾಗ ಸ್ವಲ್ಪ ಕಡಿಮೆ ಮಾಡ್ಕೊಡೋ ಅವಕಾಶಗಳಿದೆ ಸರ್. ಒಂದ್ಸರಿ ನಾವು 4 ಬಾಕ್ಸ್ ಹಾಕೊಡ್ತೀವಲ್ವಾ, ಅದು 4 ಇನ್ನು 8 ಫ್ರೇಮ್ಸ್ ಅಲ್ಲಿ ಇರುತ್ತೆ. ಅದೆಲ್ಲ ಹುಳುಗಳು ತುಂಬಿಕೊಂಡು ನೆಕ್ಸ್ಟ್ ಹುಳುಗಳೆಲ್ಲ ತುಂಬಿಕೊಂಡು ಫ್ರೇಮ್ಸ್ ಎಲ್ಲ ಕಟ್ಕೊಂಡಾಗ ಅದರಿಂದ 15 ರಿಂದ 20 ದಿನಕ್ಕೆ ಒಂದ್ಸರಿ ನಾವು ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಇದು ಬರುತ್ತೆ ಸರ್. ಅದೇ ಸರ್, ಫ್ಲೋರಾ ಮೇಲೆ ಡಿಪೆಂಡ್ ಸರ್. ಅದು ಎಲ್ಲ ಗಿಡಗಳೆಲ್ಲ ಹೂವು ಎಲ್ಲ ಚೆನ್ನಾಗಿ ಬಿಟ್ಟು ಮತ್ತೊಂದು ಎಲ್ಲ ಚೆನ್ನಾಗಿತ್ತು ಅಂದ್ರೆ ಈಸಿಯಾಗಿ ಒಂದು 15 ರಿಂದ 20 ದಿನಗಳಲ್ಲಿ ತೆಗಿಬಹುದು ಸರ್ ನಾವು ಜೇನುತುಪ್ಪ. ಸರ್, ನಾವೇ ಎಲ್ಲ ಹುಳುಗಳನ್ನು ಕೂಡ ಸಪ್ಲೈ ಮಾಡ್ತೀವಿ. ಬಾಕ್ಸ್ ಸಪ್ಲೈ ಮಾಡ್ತೀವಿ. ಅದ್ರ ಸ್ಮೋಕರ್ ಅಂತ ಬರುತ್ತೆ, ಎಕ್ಸ್ಟ್ರಾಕ್ಟರ್ ಬರುತ್ತೆ. ಅದಕ್ಕೆ ರಿಲೇಟೆಡ್ ಯಾವುದೇ ಇಕ್ವಿಪ್ಮೆಂಟ್ಸ್ ಇದ್ರು ಕೂಡ ನಾವೇ ಸಪ್ಲೈ ಮಾಡ್ಕೊಡ್ತೀವಿ ಸರ್. ಏನ್ ಗೊತ್ತಾ ಸರ್, ರಾಣಿ ಜೇನಿತ್ತು ಅಂದ್ರೆ ಅದು ಮೊಟ್ಟೆ ಮರಿ ಹಾಕ್ಬಿಟ್ಟು ಇದು ಮಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದ್ರ ರಾಣಿ ಜೇನು ಆಯಸ್ಸು 2 ರಿಂದ 3 ವರ್ಷ ಬರುತ್ತೆ ಸರ್. ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇರಲ್ಲ. ಅದೇನಾದ್ರು ರಾಣಿ ಆಯಸ್ ಆಯ್ತು ಅಂದಾಗ ಅವೇ ಮೊಟ್ಟೆಗಳೇ ಇವು ವರ್ಕರ್ ಬಿ ಇರುತ್ತಲ್ವಾ, ಅವೇ ಹೊಸದು ಇದಾಗ್ಬಿಟ್ಟು ಹೊಸದು ರಾಣಿನ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕಂತ ಕೆಪಾಸಿಟಿ ಹೊಂದಿರುತ್ತೆ ಸರ್. ಅದು ರಾಣಿ ಜೇನು ಅಂತಂದ್ರೆ ಸರ್, ಅದ್ರ ಸ್ವಲ್ಪ ಎಲ್ಲ ಬೀಗಳಿಗಿಂತ ಸ್ವಲ್ಪ ದೊಡ್ಡ ಇರುತ್ತೆ. ಅದ್ರ ಅಬ್ಡಾಮೆನ್ ಕೂಡ ಸ್ವಲ್ಪ ಉದ್ದ ಇರುತ್ತೆ. ಆಮೇಲೆ ಅದ್ರ ರೆಕ್ಕೆ ಚಿಕ್ಕದಿರುತ್ತೆ. ಆಮೇಲೆ ಕಣ್ಣುಗಳು ಸ್ವಲ್ಪ ಸೈಡಲ್ಲಿ ಇದಾಗಿರುತ್ತೆ ಸರ್. ಸರ್, ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದೀವಿ ಸರ್ ನಮ್ಮ ಕಾಲೇಜಲ್ಲಿ ನಾವು. ಸರ್, ನಮ್ದು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಇಲ್ವಾದಲ್ಲಿ ಲೊಕೇಟ್ ಆಗಿದೆ. ಅಲ್ಲಿ ಬಂದ್ರೆ ಎಲ್ಲ ತರದ ಇನ್ಫಾರ್ಮೇಶನ್ ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.